ಸೊ ಡೇಟಾ ರೆಪ್ರೆಸೆಂಟೇಷನ್ ಅಂದ್ರೆ ಏನು ಅಂತ ಕಲಿಯೋಕ್ಕಿಂತ ಮುಂಚೆ ಫಸ್ಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಪ್ರೀವಿಯಸ್ ಇಯರ್ ಪೇಪರ್ಸ್. ಓಕೆ, ಸೊ ಪ್ರತಿ ಇಯರ್ ಏನಾಗ್ತಿತ್ತು ನಮಗೆ ಈ ಒಂದು ಕಾನ್ಸೆಪ್ಟ್ ಇಂದ 2020 4 ಕ್ವಶನ್ಸ್ ಆ್ಯಂಡ್ 2021 ಅಲ್ಲಿ 3 ಕ್ವಶನ್ಸ್, 2022 ಅಲ್ಲಿ 3 ಕ್ವಶನ್ಸ್ ಇದೆ. ಮಿನಿಮಮ್ 3 ಕ್ವಶನ್ಸ್ನ ಕೇಳ್ತಾರೆ ಈ ಒಂದು ಕಾನ್ಸೆಪ್ಟ್ ಇಂದ. ಸೊ ಇಲ್ಲಿ ನಾವೀಗ ನೋಡೋಣ 2020 ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ, ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ದಟ್ ಕ್ಯಾನ್ ಬಿ ಎನ್ಕೋಡ್ ಇಸ್ 2 ಪವರ್ n. ಅಂದ್ರೆ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ನ ಏನಾದ್ರೆ 2 ಪವರ್ n ರೀತಿಯಲ್ಲಿ ಏನು ಮಾಡ್ತಾರೆ ನಮಗೆ ಎನ್ಕೋಡ್ ಮಾಡ್ತಾರೆ. ಎನ್ಕೋಡಿಂಗ್ ಅಂತ ಅಂದ್ರೆ ಏನು ಅಂತ ಹೇಳಿದ್ರೆ, ನಮ್ಮ ಕಂಪ್ಯೂಟರ್ಗೆ ಅರ್ಥ ಆಗೋದು ಒಂದೇ ಲ್ಯಾಂಗ್ವೇಜ್, ಬೈನರಿ ಲ್ಯಾಂಗ್ವೇಜ್. ನೀವು ಏನೇ ಒಂದು ವ್ಯಾಲ್ಯೂ ಕೊಟ್ಟರು ಏನಾಗೋದು ಬೈನರಿ ಫಾರ್ಮ್ಗೆ ಕನ್ವರ್ಟ್ ಮಾಡೋದಕ್ಕೆ ಏನಂತ ಕರಿತೀವಿ ನಾವು, ಎನ್ಕೋಡಿಂಗ್ ಅಂತ ಕರಿತೀವಿ. ಸೊ ನಾವು ಎನ್ಕೋಡಿಂಗ್ ಮಾಡೋಕ್ಕೆ ನಾವು 2 ಪವರ್ n ಯೂಸ್ ಮಾಡ್ಕೋತೀವಿ. ಈ n ಅಂತ ಅಂದ್ರೆ ಏನು ಅಂತ ಹೇಳಿದಾಗ ಎಷ್ಟು ನಂಬರ್ ಆಫ್ ಬಿಟ್ಸ್ನ ಯೂಸ್ ಮಾಡ್ಕೊಂಡು ರೆಪ್ರೆಸೆಂಟ್ ಮಾಡ್ತಾ ಇದೀವಿ ಅಂತ ಹೇಳ್ತೀವಿ. ಸೊ n ಇಸ್ ನಥಿಂಗ್ ಬಟ್ ನಂಬರ್ ಆಫ್ ಬಿಟ್ಸ್ ಫಾರ್ ಈಚ್ ಕ್ಯಾರೆಕ್ಟರ್. ಈಗ ಸಪೋಸ್ 2 ಪವರ್ 3 ಅಂತ ಹೇಳಿದ್ರೆ ಏನಾಗುತ್ತೆ, ಇದು 3 ಬಿಟ್ ರೆಪ್ರೆಸೆಂಟೇಷನ್ ಅಂತ ಹೇಳಿ. ಸೊ ನಾವು ಮಿನಿಮಮ್ ಎಷ್ಟು 0 ಇಂದ ಲಾಸ್ಟ್ 1 1 ಅಂದ್ರೆ 0 to 7 ನಂಬರ್ ತನಕ ನಾವು ಏನ್ ಮಾಡ್ಬೋದು, ರೆಪ್ರೆಸೆಂಟ್ ಮಾಡ್ಬೋದು. ಸಪೋಸ್ ಇಫ್ ಈ ಕೇಸ್ 2 ಪವರ್ 4 ಅಂತ ಹೇಳಿದಾಗ 4 ನಂಬರ್ ಆಫ್ ಬಿಟ್ ರೆಪ್ರೆಸೆಂಟೇಷನ್ ಇದೆ ಎಕ್ಸೆಪ್ಟ್ ಮಾಡುತ್ತೆ. ಮಿನಿಮಮ್ ಎಷ್ಟು 0 0 0. ಮ್ಯಾಕ್ಸಿಮಮ್ ಆಲ್ 1 ಮೀನ್ಸ್ ವಾಟ್, ಆಲ್ 1 ಇಸ್ ನಥಿಂಗ್ ಬಟ್ 15. ಓಕೆ, ಇದು 0 to 15 ನಂಬರ್ಸ್ ತನಕ ರೆಪ್ರೆಸೆಂಟ್ ಮಾಡುತ್ತೆ. ಸೊ ದಟ್ n ಇಸ್ ನಥಿಂಗ್ ಬಟ್ ನಂಬರ್ ಆಫ್ ಬಿಟ್ಸ್ ಫಾರ್ ಈಚ್ ಕ್ಯಾರೆಕ್ಟರ್. Okay, and next question is how many characters does ASCII include? ನಮ್ಮ ASCII ಕೋಡ್ ರೆಪ್ರೆಸೆಂಟೇಷನ್ ಏನು ಮಾಡುತ್ತೆ, 2 power 7 ಅಂದ್ರೆ 7 ಬಿಟ್ ರೆಪ್ರೆಸೆಂಟೇಷನ್ ನ ಯೂಸ್ ಮಾಡ್ಕೊಳ್ಳುತ್ತೆ. ಸೊ ದಟ್ 2 power 7 is nothing but what, 2 power 7 is nothing but 128. Okay, 2 power 7 is nothing but 128. So that answer is 128. ASCII characters in ASCII code representation is 2 power 7 and it's 7 bit representation. Hence 2 power 7 is nothing but 128. And next, which of the following is called as a double precision format, that is a 64. 32 ನ ಏನಂತ ಕರಿತೀವಿ, ಸಿಂಗಲ್ ಪ್ರಿಸಿಷನ್ ಫಾರ್ಮ್ಯಾಟ್ ಅಂತ ಕರಿತೀವಿ. ಬೇರೆ 64 ಬಿಟ್ ನ ಏನಂತ ಕರಿತೀವಿ, ಡಬಲ್ ಪ್ರಿಸಿಷನ್ ಫಾರ್ಮ್ಯಾಟ್ ಅಂತ ನಾವು ಹೇಳ್ತೀವಿ. ಆ್ಯಂಡ್ ಇಲ್ಲಿ ಒಂದು ಬೈನರಿ ವ್ಯಾಲ್ಯೂನ ಕೊಟ್ಟಿದ್ದಾರೆ, ಅದರದ್ದು ನಾವು ಆಕ್ಟಲ್ ಏನಾಗುತ್ತೆ ನಮಗೆ ಆಕ್ಟಲ್ ಈಕ್ವಲೆಂಟ್ನ ನಾವು ಬರಿಬೇಕು. ಯಾವಾಗ ಒಂದು ಬೈನರಿನ ಆಕ್ಟಲ್ ಈಕ್ವಲೆಂಟ್ಗೆ ಕನ್ವರ್ಟ್ ಮಾಡ್ತೀವೋ ನಾವು 3 ಬಿಟ್ಸ್ ಆಗಿ ಗ್ರೂಪ್ ಮಾಡ್ಕೋಬೇಕು. ಇಲ್ಲಿ ನೋಡೋಣ, ಈಗ ಫಸ್ಟು 1 0 0 0 1 ಅನ್ನೋದು ಒಂದು ಗ್ರೂಪ್. ನೀವು ರೈಟ್ ಇಂದ ಲೆಫ್ಟ್ಗೆ ಏನು ಮಾಡ್ತಾ ಬರಬೇಕು, 3 ಬಿಟ್ಸ್ನ ಗ್ರೂಪ್ ಮಾಡ್ತಾ ಬರಬೇಕು. ಹಿಯರ್ 0 0 1, ಆಮೇಲೆ 0 1 0 ಅಗೇನ್ 0 1 0 ಅಗೇನ್ 0 1 1. ಓಕೆ, ನಾವು ಈಗ ಡೆಸಿಮಲ್ ವ್ಯಾಲ್ಯೂ ನೋಡೋಣ. 0 0 1 ಡೆಸಿಮಲ್ ವ್ಯಾಲ್ಯೂ ಏನಾಗುತ್ತೆ, 4 ಆಗುತ್ತೆ. 0 1 0 ಏನಾಗುತ್ತೆ ನಿಮಗೆ ಡೆಸಿಮಲ್ ವ್ಯಾಲ್ಯೂ 2. 0 1 0 ಡೆಸಿಮಲ್ ವ್ಯಾಲ್ಯೂ ಏನಾಗುತ್ತೆ 2. 0 1 1 ಡೆಸಿಮಲ್ ವ್ಯಾಲ್ಯೂ ಏನಾಗುತ್ತೆ 6 ಆಗುತ್ತೆ. ಸೊ ಆನ್ಸರ್ ಇಸ್ 6 2 2 4. ಸೊ ದಟ್ ಆನ್ಸರ್ ಇಸ್ ಸಿ. ಆ್ಯಂಡ್ ಇಲ್ಲಿ ದ ಸೈನ್ ಮ್ಯಾಟ್ಯೂಡ್ ಆಫ್ ರೆಪ್ರೆಸೆಂಟೇಷನ್ ಆಫ್ -1. ನಾವು ಫಸ್ಟು ಏನಿಲ್ಲಿ ಕೊಟ್ಟಿದ್ದಾರೆ ನಂಬರ್ನ ಅದ್ರ ಬೈನರಿ ಕೋಡ್ಗೆ ನಾವು ರೆಪ್ರೆಸೆಂಟ್ ಮಾಡ್ಕೋಬೇಕು. ಇಲ್ಲಿ 4 ಬಿಟ್ ರೆಪ್ರೆಸೆಂಟೇಷನ್ ಇರೋದ್ರಿಂದ ಫಸ್ಟು 3 ಬಿಟ್ನ ನಾವು ಏನಕ್ಕೆ ಯೂಸ್ ಮಾಡ್ಕೋಬೇಕು, ಬೈನರಿ ಕನ್ವರ್ಷನ್ ಆಫ್ 1ಗೆ ನಾವು ರೆಪ್ರೆಸೆಂಟ್ ಮಾಡ್ಕೋಬೇಕು. ಸೊ ಬೈನರಿ ರೆಪ್ರೆಸೆಂಟೇಷನ್ ಆಫ್ 1 ಇಸ್ 3 ಬಿಟ್ಟು 0 0 1. ಓಕೆ, ಸೊ ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ಇರೋದ್ರಿಂದ ಏನು ಮಾಡಬೇಕು, ನಾವು 1 ಅಂತ ತಗೋಬೇಕು. ಯಾವಾಗ ಈಗ ನೋಡಿ ಲೆಫ್ಟ್ ಮೋಸ್ಟ್ ಬಿಟ್ಟು 1 ಆದರೆ ಇಟ್ ಈಸ್ ಗೋಯಿಂಗ್ ಟು ರೆಪ್ರೆಸೆಂಟ್ ದ ನೆಗೆಟಿವ್ ನಂಬರ್. ಸಪೋಸ್ ಇದೇನಾದ್ರು 0 ಆಯಿತು ಅಂತ ಹೇಳಿದಾಗ ಅದನ್ನ ಪಾಸಿಟಿವ್ ನಂಬರ್ನ ರೆಪ್ರೆಸೆಂಟ್ ಮಾಡೋಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಿ. ಸೊ ದ ಆನ್ಸರ್ ಇಸ್ 1 0 1 1. ಆನ್ಸರ್ ಇಸ್ ಅ ಡಿ ಹಿಯರ್. ಆ್ಯಂಡ್ ನೆಕ್ಸ್ಟ್, ಹೌ ಮೆನಿ ಬೈಟ್ಸ್ ಆರ್ ದರ್ ಇನ್ ದಿಸ್ ಬೈನರಿ ನಂಬರ್ಸ್. ಹಿಯರ್ ನಂಬರ್ ಆಫ್ ಬಿಟ್ಸ್ನ ಕೊಟ್ಟಿದ್ದಾರೆ, ಎಷ್ಟು ನಂಬರ್ ಆಫ್ ಬೈಟ್ಸ್ ಇದೆ ಅಂತ ಹೇಳಿ ನಾವು ಕಂಡುಹಿಡಬೇಕು. ಸೊ ನಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ 1 byte ಇಸ್ ಈಕ್ವಲ್ ಟು 8 ಬಿಟ್. ನಾವು ಗ್ರೂಪ್ ಆಫ್ 8 ಬಿಟ್ನ ಏನಂತ ಕರಿತೀವಿ, ನಾವು 1 byte ಅಂತ ಕರಿತೀವಿ. ನೋಡ್ಕೊಳ್ಳಿ, ಇದನ್ನ ಕನ್ಸಿಡರ್ ಮಾಡಿದ್ರೆ ನಮಗೆ 1 byte ಸಿಗುತ್ತೆ. ಹಾಗೆ ಇದು 4 ಬಿಟ್, ಹಾಗೆ ಇದು 4 ಬಿಟ್ ಮಾಡಿದಾಗ ನನಗೆ 1 more byte ಸಿಗುತ್ತೆ. ಸೊ ಟೋಟಲ್ ಎಷ್ಟಾಯ್ತು ನನಗೆ 2 byte. ಸೊ ದಟ್ ಆನ್ಸರ್ ಇಸ್ 2 byte. ಇವಾಗ ಒಂದು ಆಕ್ಟಲ್ ನಂಬರ್ನ ಕೊಟ್ಟಿದ್ದಾರೆ. ಸೊ ಅದ್ರದ್ದು ಬೈನರಿ ಈಕ್ವಲೆಂಟ್ನ ನಾವು ಕಂಡುಹಿಡಬೇಕು. ಫಸ್ಟ್ ನಾವು ಆಕ್ಟಲ್ ನಂಬರ್ದು 13ದು ಬೈನರಿ ಈಕ್ವಲೆಂಟ್ನ ಕಂಡುಹಿಡಿಯೋಣ. ಸೊ ಫಸ್ಟ್ 3 ಆಕ್ಟಲ್ ರೆಪ್ರೆಸೆಂಟೇಷನ್ 3 ಅಂತ ಅಂದ್ರೆ ಏನಾಗುತ್ತೆ 0 1 1. ಓಕೆ, ಆಮೇಲೆ 1 ಅಂತ ಹೇಳಿದಾಗ 1 0 0. ಓಕೆ, ಹಿಯರ್ ಇಲ್ಲಿ ನೀವು ಯಾವಾಗ ಬೈನರಿ ಕನ್ವರ್ಟ್ ಮಾಡ್ತೀರಾ, ಈ ಇಂಟಿಗ್ರಲ್ ಪಾರ್ಟ್ ಏನಿದೆ ಆ ಇಂಟಿಗ್ರಲ್ ಪಾರ್ಟ್ ಲೆಫ್ಟ್ ಮೋಸ್ಟ್ ಅಲ್ಲಿ ನಿಮ್ಗೆ 2 0 ಇತ್ತು ಅಂತ ಹೇಳಿದಾಗ ಯು ಕ್ಯಾನ್ ನೆಗ್ಲೆಕ್ಟ್ ಇಟ್. ಓಕೆ, ಸೊ ದಟ್ ಯು ಕ್ಯಾನ್ ಟೇಕ್ 1 0 1 1 ಆ್ಯಂಡ್ ಪಾಯಿಂಟ್.
ನಾವು ಈಗ 54 ಅನ್ನ ಬೈನರಿಗೆ ಕನ್ವರ್ಟ್ ಮಾಡ್ಕೋಬೇಕು. 54 ಫಸ್ಟ್ ನೀವು 5 ಈಗ ಆಪ್ಟಲ್ ಅಂತ ಹೇಳಿದಾಗ 3 ಬಿಟ್ ರೆಪ್ರೆಸೆಂಟೇಷನ್ ಆದ್ರಿಂದ 5 ನ 3 ಬಿಟ್ ರೆಪ್ರೆಸೆಂಟೇಷನ್ ನ ಯೂಸ್ ಮಾಡ್ಕೊಂಡು ಯು ಹ್ಯಾವ್ ಟು ಕನ್ವರ್ಟ್ ದಟ್ ಇಂಟು ಅ ಬೈನರಿ. ಆನ್ಸರ್ ಏನಾಯ್ತು ನಿಮಗೆ 101 ಆಯ್ತು. ನೆಕ್ಸ್ಟ್ 4 ಅಂತ ಹೇಳಿದಾಗ 100. ಯಾವಾಗ ನಿಮಗೆ ಫ್ರಾಕ್ಷನ್ ಪಾರ್ಟ್ ಅಲ್ಲಿ ರೈಟ್ ಮೋಸ್ಟ್ ಬಟ್ ಸಪೋಸ್ 0 ಬಂದಾಗ ಯು ಕ್ಯಾನ್ ನೆಗ್ಲೆಕ್ಟ್ ಇಟ್. ಆನ್ಸರ್ ಇಸ್ 1011.1011. ಎ ಇಸ್ ದ ಆನ್ಸರ್. And next is a hexadecimal equivalent of 255. ಇವಾಗ ನಮಗೆ ಡೆಸಿಮಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಏನ್ ಡೆಸಿಮಲ್ ವ್ಯಾಲ್ಯೂ 255, ಅದನ್ನ 16 ಇಂದ ಡಿವೈಡ್ ಮಾಡ್ಕೋಬೇಕು. ಯಾವಾಗ ನಾವು 256 ನಿಯರ್ ಬೈ, ಈಗ 255 ಡಿವೈಡ್ ಆಗೋದು ನಿಯರೆಸ್ಟ್ ವ್ಯಾಲ್ಯೂ ಯಾವುದು ಅಂತ ಹೇಳಿದಾಗ 16 5 ನಮಗೆ 240 ಆಗುತ್ತೆ. ಓಕೆ, ರಿಮೈಂಡರ್ ಏನು ನೋಡ್ಕೊಳ್ಳುತ್ತೆ ಅಗೇನ್ 50. ನಾವು 50 ನ ಹೆಕ್ಸಾಡೆಸಿಮಲ್ ಯಾವ ತರ ರೆಪ್ರೆಸೆಂಟ್ ಮಾಡ್ತೀವಿ, ಎಫ್ ಅನ್ನೋ ಒಂದು ಕ್ಯಾರೆಕ್ಟರ್ ನ ಯೂಸ್ ಮಾಡ್ಕೊಂಡು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ದಟ್ ಆನ್ಸರ್ ಇಸ್ ಎಫ್. ಓಕೆ, ಅಂಡ್ ನೆಕ್ಸ್ಟ್ ಇಸ್ ಫೈಂಡ್ ದ ರಿಮೈಂಡರ್ ಆಫ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್. ಈಗ ಈ ಬೈನರಿ ಡಿವಿಷನ್ ನಾವು ಕಂಡುಹಿಡಿದು ಅದರದ್ದು ಏನು ರಿಮೈಂಡರ್ ಬರುತ್ತೆ ಅನ್ನೋದು ನಾವು ಕಂಡುಹಿಡಬೇಕು. ಫಸ್ಟ್ ಇದ್ರದ್ದು ಈ ಡೆಸಿಮಲ್ ಈಕ್ವಲೆಂಟ್ ನೋಡ್ಕೊಳ್ಳಿ. ಸೊ ಇದು ಡೆಸಿಮಲ್ ಈಕ್ವಲೆಂಟ್ ಏನು ಅಂತ ಹೇಳಿದ್ರೆ ಫಸ್ಟ್ 4101. ಓಕೆ, ಇದು ವೆಯ್ಟೇಜ್ ನ ಯೂಸ್ ಮಾಡಿಕೊಂಡು ನಾವು ಡೆಸಿಮಲ್ ವ್ಯಾಲ್ಯೂನ ಕಂಡುಹಿಡಿಯೋದು ತುಂಬಾನೇ ಈಸಿ. ಸೊ 1 2 4 8 16 ಇಲ್ಲಿ ಎಲ್ಲೆಲ್ಲಿ 1 ಇದೆಯೋ ಆ ನಂಬರ್ನ ಕನ್ಸಿಡರ್ ಮಾಡ್ಕೋಬೇಕು. ಈಗ 16 ಅಲ್ಲಿ 1 ಇದೆ, ಎಸ್ 16. 8 ಅಲ್ಲಿ 1 ಇದೆ ಇನ್ಕ್ಲೂಡೆಡ್, 4 ಅಲ್ಲಿ ಇದೆ 1 ಇದೆ ಇನ್ಕ್ಲೂಡೆಡ್, 2 ಅಲ್ಲಿ 0 ಇದೆ. ಇದು ಎಲ್ಲಿ ನಿಮಗೆ 0 ಇರುತ್ತೆ ಡೋಂಟ್ ಇನ್ಕ್ಲೂಡ್ ದಟ್ ನಂಬರ್ ಅಂತ ಅರ್ಥ. 1 ಇದೆ 1. ಸೊ ಕೂಡಿ 16 ಪ್ಲಸ್ 8 ಏನಾಯ್ತು 24. 24 ಪ್ಲಸ್ 8 ಏನಾಯ್ತು ನಿಮಗೆ 24 ಪ್ಲಸ್ 8 28. 28 ಪ್ಲಸ್ 1 29. ಸಾರಿ, ಇಲ್ಲಿ 4 ones ಇದೆ. ಸೊ ಕರೆಕ್ಟ್ ದಿಸ್. So your answer is F of 4 sorry, I have written wrong. 4101. Okay, so it is the actual number that I have given. 1 2 4 8 16 32. Okay, so ಇವಾಗ ನೋಡ್ಕೊಳ್ಳಿ ಇದ್ರದ್ದು ಡೆಸಿಮಲ್ ಈಕ್ವಲೆಂಟ್ ಏನು ಅಂತ ಕಂಡುಹಿಡಬೇಕು. ಇವಾಗ 32 ಪ್ಲಸ್ 16 ಹೌ ಮಚ್ ಆಗುತ್ತೆ, 32 ಪ್ಲಸ್ 16 ಅಂಡ್ 8 ಪ್ಲಸ್ 4 ಪ್ಲಸ್ 1 ಡೆಸಿಮಲ್ ಈಕ್ವಲೆಂಟ್ ಏನಾಯ್ತು ನಿಮಗೆ 61 ಆಗುತ್ತೆ. ಅದೇ ತರ ನೆಕ್ಸ್ಟ್ ಏನ್ ಮಾಡ್ಕೋಬೇಕು 1001. ಇದು ಡೆಸಿಮಲ್ ಈಕ್ವಲೆಂಟ್ ಏನಾಗುತ್ತೆ ನಿಮಗೆ 9 ಆಗುತ್ತೆ. ಸೊ ಯಾವಾಗ ನೀವು 9 ನ 61 ಇಂದ ಡಿವೈಡ್ ಮಾಡಿದಾಗ ಏನ್ ಸಿಗುತ್ತೆ ನಿಮಗೆ 6 ಕೋಶನ್ ಸಿಗುತ್ತೆ. ಓಕೆ, ಅಂಡ್ 7 ರಿಮೈಂಡರ್ ಸಿಗುತ್ತೆ. ಆ 7 ರಿಮೈಂಡರ್ ಏನ್ ಸಿಗುತ್ತೆ ಅದನ್ನ ನೀವು ಬೈನರಿಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಇದು 4 ಬಿಟ್ ರೆಪ್ರೆಸೆಂಟೇಷನ್ ಆದ್ರಿಂದ ಬೈನರಿಗೆ ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ ನಿಮಗೆ 0 1 1 0 1 ಬರುತ್ತೆ. ಸೊ ದಟ್ ಆನ್ಸರ್ ಇಸ್ ಸಿ. ಓಕೆ, ಸೊ ಡಿವಿಷನ್ ಅಂತ ಹೇಳಿದಾಗ ಡೈರೆಕ್ಟ್ ಆಗಿ ಡೆಸಿಮಲ್ ಕನ್ವರ್ಟ್ ಮಾಡ್ಕೊಂಡು ಡೆಸಿಮಲ್ ಅಲ್ಲೇ, ಯಾಕಂದ್ರೆ ಇದು MCQ ಆಗಿರೋದ್ರಿಂದ ಯು ನೋ ನೀಡ್ ಟು ಫಾಲೋ ಆಲ್ ದೋಸ್ ಸ್ಟೆಪ್ಸ್. ಡೈರೆಕ್ಟ್ಲಿ ಯು ಕ್ಯಾನ್ ಡೂ ಇಟ್. ಏನ್ ಬೈನರಿ ವ್ಯಾಲ್ಯೂ ಕೊಟ್ಟಿರ್ತದೆ ಎಕ್ಸಾಕ್ಟ್ಲಿ ಏನು ಡೆಸಿಮಲ್ ಈಕ್ವಲೆಂಟ್ ನ ಬರ್ಕೊಂಡು ಅದನ್ನು ಏನಾಗುತ್ತೆ 9 ಇಂದ ಡಿವೈಡ್ ಮಾಡಿದಾಗ ರಿಮೈಂಡರ್ ಏನ್ ಸಿಗುತ್ತೋ ಆ ರಿಮೈಂಡರ್ ನ ಏನ್ ಮಾಡ್ಬೇಕು ನೀವು ಬೈನರಿಗೆ ಕನ್ವರ್ಟ್ ಮಾಡಬೇಕು. ಸೊ ನೆಕ್ಸ್ಟ್ ಅಡಿಷನ್ ಆಫ್ 28 ಅಂಡ್ 18. ಯೂಶಲಿ ನಾವು ಸಬ್ಟ್ರಾಕ್ಷನ್ ಮೆಥಡ್ ನ ಯೂಸ್ ಮಾಡ್ಬೇಕಾದ್ರೆ ನಾವು 2's ಕಾಂಪ್ಲಿಮೆಂಟ್ ಮೆಥಡ್ ನ ಯೂಸ್ ಮಾಡ್ಕೊಂಡು ಸಬ್ಟ್ರಾಕ್ಷನ್ ಮಾಡೋದು. ಸೊ ಯಾವಾಗ ಅಡಿಷನ್ ಅಂತ ಬರುತ್ತೆ ಆಲ್ರೆಡಿ ಇಟ್ಸ್ ಇನ್ 2's ಕಾಂಪ್ಲಿಮೆಂಟ್ ಮೆಥಡ್, ವಿ ನೋ ನೀಡ್ ಟು ಟೇಕ್ ಔಟ್ ದ 2's ಕಾಂಪ್ಲಿಮೆಂಟ್ ಅಗೇನ್. ಓಕೆ, ಸೊ ಫಸ್ಟ್ ನಾವ್ ಏನ್ ಮಾಡಬೇಕು 28 ಬೈನರಿ ವ್ಯಾಲ್ಯೂನ ಕಂಡುಹಿಡ್ಕೋಬೇಕು. ಸೊ 28 ಬೈನರಿ ವ್ಯಾಲ್ಯೂ ಏನಾಗುತ್ತೆ 16 ಪ್ಲಸ್ 24 0 1 0. ಸೊ ನೋಡ್ಕೊಳ್ಳಿ 1 2 4 8 16 16 plus 8 24 24 plus 4 28 and your 0 0. So 111 0 is the binary equivalent of 28, and also you have to find out the binary equivalent of 18. So 16 plus 2 18 ಆಯ್ತು. So 100 it is the binary equivalent of the 18. ಇವಾಗ ಎರಡು ನಂಬರ್ ಏನಿದೆ we have to add it. Okay, the 111 again 10010. ಇವೆರಡನ್ನ ಏನ್ ಮಾಡಬೇಕು we have to add it. 0 plus 0 0 0 plus 1 1 0 plus 1 1 0 plus 1 1 1 plus 1 0 again 1 carry. ಏನಾಯ್ತು ನಿಮಗೆ 10110. ಸೊ ಆನ್ಸರ್ ಇಸ್ ಬಿ. ನಿಮಗೆ ಲೆಫ್ಟ್ ಟೂತ್ ಮಿಸ್ ಅಲ್ಲಿ ನಿಮಗೆ 0 ಇತ್ತು ಅಂತ ಹೇಳಿದಾಗ even you can exclude it. So that answer is what? Answer is a B is the correct answer. And next introduction. ಡೇಟಾ ರೆಪ್ರೆಸೆಂಟೇಷನ್ ಅಂತ ಅಂದ್ರೆ ಏನು ಅಂತ ಹೇಳಿದ್ರೆ ನಮ್ಮ ಕಂಪ್ಯೂಟರ್ ಏನಾಗುತ್ತೆ ನಿಮಗೆ ಒಂದು ನಂಬರ್ಸ್ ಮೇಲೆ ಡೀಲ್ ಮಾಡುತ್ತೆ, ಇನ್ನೊಂದು ಕ್ಯಾರೆಕ್ಟರ್ಸ್ ಮೇಲೆ ಡೀಲ್ ಮಾಡುತ್ತೆ.
ಬಟ್ ನಮ್ಮ ಕಂಪ್ಯೂಟರ್ಗೆ ಅರ್ಥ ಆಗೋದು ಒಂದೇ ಒಂದು ಲ್ಯಾಂಗ್ವೇಜ್. ಯಾವ ಲ್ಯಾಂಗ್ವೇಜ್ ಅದು? ಬೈನರಿ ಲ್ಯಾಂಗ್ವೇಜ್. ನೀನು ಏನೇ ಒಂದು ಇನ್ಫಾರ್ಮೇಶನ್ ಕೊಟ್ಟರು ಏನಾಗಬೇಕು, ಅದು ಬೈನರಿಗೆ ಕನ್ವರ್ಟ್ ಆಗಿ ಹೇಗೆ ಮೆಮೊರಿ ಒಳಗೆ ರೆಪ್ರೆಸೆಂಟ್ ಆಗುತ್ತೋ ಅದನ್ನ ಏನಂತ ಕರಿತೀನಿ, ಅದನ್ನ ಡೇಟಾ ರೆಪ್ರೆಸೆಂಟೇಷನ್ ಅಂತ ಕರಿತೀನಿ. ಡೇಟಾ ರೆಪ್ರೆಸೆಂಟೇಷನ್ ಇಸ್ ನಥಿಂಗ್ ಬಟ್ ನಾವು ಏನೇ ಒಂದು ಇನ್ಪುಟ್ನ ಕೊಟ್ಟರು ಆ ಒಂದು ಇನ್ಪುಟ್ ಹೇಗೆ ಕಂಪ್ಯೂಟರ್ಗೆ ಅರ್ಥ ಆಗೋ ಥರ ಕನ್ವರ್ಟ್ ಮಾಡಿ ಮೆಮೊರಿ ಒಳಗೆ ರೆಪ್ರೆಸೆಂಟ್ ಮಾಡುತ್ತೆ ಅನ್ನೋದನ್ನ ಏನಂತ ಕರಿತೀವಿ ನಾವು, ಡೇಟಾ ರೆಪ್ರೆಸೆಂಟೇಷನ್ ಅಂತ ಕರಿತೀವಿ. ನಮ್ಮ ಕಂಪ್ಯೂಟರ್ ಇಸ್ ಗೋಯಿಂಗ್ ಟು ಡೀಲ್ ವಿತ್ ದ ನಂಬರ್. ಫಸ್ಟ್ ಯಾವ್ದು ಕೂಡ ಡೀಲ್ ಮಾಡುತ್ತೆ, ಒಂದು ನಂಬರು, ಇನ್ನೊಂದು ಬಂದು ಕ್ಯಾರೆಕ್ಟರ್. ಓಕೆ, ಸೊ ಇವಾಗ ನಂಬರ್ನ ಕನ್ವರ್ಟ್ ಮಾಡಿ, ಈಗ ನಮ್ಮ ಕಂಪ್ಯೂಟರ್ ಇಸ್ ಅಗೇನ್ ಇಟ್ಸ್ ಗೋಯಿಂಗ್ ಟು ಸಪೋರ್ಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ನಂಬರ್ ಸಿಸ್ಟಮ್. ಓಕೆ, ಸೊ ಫಸ್ಟ್ ಒನ್ ಇಸ್ ಅ ಡೆಸಿಮಲ್, ಬೈನರಿ, ಆಕ್ಟಲ್ ಅಂಡ್ ಹೆಕ್ಸಾಡೆಸಿಮಲ್. ಓಕೆ, ಕ್ಯಾರೆಕ್ಟರ್ನ ಕನ್ವರ್ಟ್ ಮಾಡ್ಬೇಕಂತ ಹೇಳಿದಾಗ ಇಟ್ ಈಸ್ ಗೋಯಿಂಗ್ ಟು ಯೂಸ್ ಅ ಟು ಎನ್ಕೋಡ್ ಮೆಥಡ್. ಒನ್ ಇಸ್ ಅ ASCII and one more is a ASCII and one more is a Unicode. Okay, ASCII the full form is very important, American Standard Code for Information and the Interchange. Okay, it is very important for the abbreviation of ASCII. ಇದು ತುಂಬಾ ಫ್ರೀಕ್ವೆಂಟ್ ಆಗಿ ಕೇಳ್ತಾರೆ. ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ASCII? ಇದ್ರ ಏನ್ ಮಾಡುತ್ತೆ, 7-bit ರೆಪ್ರೆಸೆಂಟೇಷನ್ ನ ಯೂಸ್ ಮಾಡುತ್ತೆ. ಓಕೆ, ಇದೇನಿದು ನಿಮಗೆ ಯೂನಿಕೋಡ್ ಅಂತ ಹೇಳಿದಾಗ ಇಟ್ ಇಸ್ ಗೋಯಿಂಗ್ ಟು ಸಪೋರ್ಟ್ ಏನು ತುಂಬಾ ಕ್ಯಾರೆಕ್ಟರ್ಸ್ ಗಳನ್ನ ಇದು ಸಪೋರ್ಟ್ ಮಾಡುತ್ತೆ. ಸೊ ದಟ್ ASCII ಸಪೋರ್ಟ್ ಮಾಡೋದು ಏನಂತ ಹೇಳಿದಾಗ ಬರೀ 128 ಕ್ಯಾರೆಕ್ಟರ್. ಇವಾಗ ನೌ-ಎ-ಡೇಸ್ ನಿಮ್ಮ ಪೈಥಾನ್ ಎಲ್ಲ ಆದಾಗ ಇಟ್ ಇಸ್ ಗೋಯಿಂಗ್ ಟು ಯೂಸ್ ಅ ಯೂನಿಕೋಡ್ ಟು ಕನ್ವರ್ಟ್ ದ ಕ್ಯಾರೆಕ್ಟರ್ಸ್ ಇಂಟು ದ ಬೈನರಿ ಕೋಡ್. ಇವಾಗ ಗೊತ್ತಿರೋ ಹಾಗೆ ಮೊದಲನೇ ಏನಾಗಿತ್ತು, ನಮ್ಮ ಕಂಪ್ಯೂಟರ್ ಬರೀ ಇಂಗ್ಲಿಷ್ನ ಮಾತ್ರ ಅರ್ಥ ಮಾಡ್ಕೋತಿತ್ತು. ಇವಾಗ ಹಂಗಲ್ಲ, ಇಟ್ ಇಸ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಆಲ್ ಓವರ್ ವರ್ಲ್ಡ್ ಅಲ್ಲಿ ನಮಗೆ ಯಾವ ಲ್ಯಾಂಗ್ವೇಜ್ ಇದೆ ಎಲ್ಲ ಲ್ಯಾಂಗ್ವೇಜ್ ಎಕ್ಸೆಪ್ಟ್ ಮಾಡುತ್ತೆ. ಬಟ್ ನಮ್ಮ ಕಂಪ್ಯೂಟರ್ಗೆ ಅದನ್ನ ಬೈನರಿ ಕನ್ವರ್ಟ್ ಮಾಡೋಕ್ಕೋಸ್ಕರ ನಾವು ಯೂನಿಕೋಡ್ ಅನ್ನೋ ಮೆಥಡ್ನ ಯೂಸ್ ಮಾಡ್ತೀವಿ. ಒಂದು ASCII ಅಂತ ಹೇಳಿದಾಗ ಬರೀ ಇಂಗ್ಲಿಷ್ ಲ್ಯಾಂಗ್ವೇಜ್ನ ಬೈನರಿ ಕನ್ವರ್ಟ್ ಮಾಡಕ್ ಮಾತ್ರ ಯೂಸ್ ಮಾಡ್ತಿದ್ವಿ. ಯೂನಿಕೋಡ್ ಅಂತ ಹೇಳಿದಾಗ ಆಲ್ ಓವರ್ ವರ್ಲ್ಡ್ ಅಲ್ಲಿ ಯಾವ ತರ ಲ್ಯಾಂಗ್ವೇಜ್ ಇದೆ ಎಲ್ಲ ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡೋಕ್ಕೋಸ್ಕರ ಏನ್ ಯೂಸ್ ಮಾಡ್ತೀವಿ, ಯೂನಿಕೋಡ್ ಅನ್ನೋ ಒಂದು ಎನ್ಕೋಡ್ ಮೆಥಡ್ನ ಏನ್ ಮಾಡ್ತೀವಿ ನಾವಲ್ಲಿ ಯೂಸ್ ಮಾಡ್ತೀವಿ. ಓಕೆ, ನಾವು ಇವಾಗ ಈ ಪಾರ್ಟ್ ನೋಡಿದ್ವಿ. ಒಂದು ಕ್ಯಾರೆಕ್ಟರ್ನ ಕನ್ವರ್ಟ್ ಮಾಡೋಕ್ಕೆ ASCII ಕೋಡ್ ಮೆಥಡ್ನ ಎನ್ಕೋಡ್ ಮೆಥಡ್ನ ಯೂಸ್ ಮಾಡ್ತಾರೆ. ಇನ್ನೊಂದು ಬಂದು ಯೂನಿಕೋಡ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ASCII ಇಸ್ ಗೋಯಿಂಗ್ ಟು ಸಪೋರ್ಟ್ ಹೌ ಮೆನಿ ಬಿಟ್ ರೆಪ್ರೆಸೆಂಟೇಷನ್? ಇಟ್ ಇಸ್ 7-bit ರೆಪ್ರೆಸೆಂಟೇಷನ್. ಅಂದ್ರೆ 2/7 ಅಂತ ಬಂದಾಗ ಇಟ್ ಇಸ್ ಗೋಯಿಂಗ್ ಟು ಸಪೋರ್ಟ್ ದ 128 ಕ್ಯಾರೆಕ್ಟರ್. ವೆರಾಸ್ ಯೂನಿಕೋಡ್ ಅಂತ ಹೇಳಿದಾಗ ಆಲ್ ಓವರ್ ಯೂನಿವರ್ಸ್ ಅಲ್ಲಿ ನಮಗೆ ಯಾವ ತರ ಲ್ಯಾಂಗ್ವೇಜ್ ಇದೆ ಆ ಲ್ಯಾಂಗ್ವೇಜ್ ನ ಬೈನರಿ ಕನ್ವರ್ಟ್ ಮಾಡೋಕ್ಕೋಸ್ಕರ ನಾವು ಏನಾಗುತ್ತೆ, ಯೂನಿಕೋಡ್ ಎನ್ಕೋಡ್ ಮೆಥಡ್ನ ಏನ್ ಮಾಡ್ತೀವಿ ನಾವಲ್ಲಿ ಯೂಸ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ನಾವೀಗ ನಂಬರ್ ಅಂತ ಹೇಳಿದಾಗ ಮೇನ್ ಥಿಂಗ್ ದ ಪೊಸಿಷನ್ ನಾನ್ ಪೊಸಿಷನ್ ನಂಬರ್ ಸಿಸ್ಟಮ್ ಆ್ಯಂಡ್ ದ ಪೊಸಿಷನ್ ನಂಬರ್ ಸಿಸ್ಟಮ್ ಅಂತ ನಾವು ಹೇಳ್ತೀವಿ. ನಾನ್ ಪೊಸಿಷನ್ ನಂಬರ್ ಸಿಸ್ಟಮ್ ಅಂತ ಹೇಳಿದ್ರೆ ಅರ್ಲಿಯರ್ ಕಂಪ್ಯೂಟರ್ಸ್ ಏನ್ ಮಾಡ್ತಿದ್ರು ಅಂತ ಹೇಳಿದಾಗ ಒಂದು ನಂಬರ್ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ರೋಮನ್ ನಂಬರ್ನ ಯೂಸ್ ಮಾಡ್ತಾರೆ. ಓಕೆ, ಈ ರೋಮನ್ ನಂಬರ್ ಸಿಸ್ಟಮ್ ಏನಾಗುತ್ತೆ, ತುಂಬಾ ಕಾಂಪ್ಲಿಕೇಟ್ ಆಗಿತ್ತು. ವೆನ್ ಯು ವಾಂಟ್ ಟು ಆಡ್ ದ ವೆರಿ ಬಿಗ್ ನಂಬರ್ಸ್, ಅದನ್ನ ಓವರ್ಕಮ್ ಮಾಡೋಕ್ಕೋಸ್ಕರ ಏನ್ ಯೂಸ್ ಮಾಡ್ತಿದ್ರು, ಡಿಫ್ರೆಂಟ್ ನಂಬರ್ ಪೊಸಿಷನ್ ನಂಬರ್ ಸಿಸ್ಟಮ್ ನ ಯೂಸ್ ಮಾಡ್ತಿದ್ರು. ನಮ್ಮ ಕಂಪ್ಯೂಟರ್ ಏನಾಗುತ್ತೆ, ವಿ ಆರ್ ಗೋಯಿಂಗ್ ಟು ಯೂಸ್ ಅ ಡಿಫ್ರೆಂಟ್ ಟೈಪ್ ಆಫ್ ನಂಬರ್ ಸಿಸ್ಟಮ್. ಎಲ್ಲ ಹೋದ್ರು ನಾವು ಏನಾಗುತ್ತೆ, ಒಂದೊಂದು ಡೇಟಾನ ರೆಪ್ರೆಸೆಂಟ್ ಮಾಡೋಕ್ಕೆ ನಾವು ಒಂದೊಂದು ಟೈಪ್ ಆಫ್ ನಂಬರ್ ಸಿಸ್ಟಮ್ನ ಯೂಸ್ ಮಾಡ್ಕೋತೀವಿ. ಇವಾಗ ಪೊಸಿಷನ್ ನಂಬರ್ ಸಿಸ್ಟಮ್ ಅಂತ ಅಂದ್ರೆ ಏನು, ಅದರಲ್ಲಿ ಎಷ್ಟು ಟೈಪ್ಸ್ ಇದೆ, ಯಾವ್ಯಾವ ತರ ನಂಬರ್ ಸಿಸ್ಟಮ್ಸ್ ನಾವು ಯಾವ್ಯಾವ ಪರ್ಪಸ್ಗೆ ಯೂಸ್ ಮಾಡ್ತೀವಿ ಅಂತ ಹೇಳಿ ಒನ್ ಬೈ ಒನ್ ನೋಡೋಣ. ಆ್ಯಂಡ್ ನೆಕ್ಸ್ಟ್ ಈಗ ನಾನ್ ಪೊಸಿಷನ್ ಸಿಸ್ಟಮ್ ಅಂತ ಹೇಳಿದಾಗ ರೋಮನ್ ನಂಬರ್ಸ್. ಓಕೆ, ಇದನ್ನ ಯೂಸ್ ಮಾಡ್ಕೊಂಡು ನಾವು ಡೇಟಾನ ರೆಪ್ರೆಸೆಂಟ್ ಮಾಡೋಕ್ಕೆ ತುಂಬಾ ಕಾಂಪ್ಲಿಕೇಟ್ ಆಗ್ತಿತ್ತು. ಅದನ್ನ ಓವರ್ಕಮ್ ಮಾಡೋಕ್ಕೆ ಯಾವ ನಂಬರ್ ಸಿಸ್ಟಮ್ನ ಯೂಸ್ ಮಾಡಿದ್ರು, ಪೊಸಿಷನ್ ನಂಬರ್ ಸಿಸ್ಟಮ್ನ ಯೂಸ್ ಮಾಡಿದ್ರು. ಸೊ ಇದರಲ್ಲಿ ಅಗೇನ್ ದರ್ ಆರ್ ಡಿಫ್ರೆಂಟ್ ಟೈಪ್ ಆಫ್ ಪೊಸಿಷನ್ ನಂಬರ್ ಸಿಸ್ಟಮ್. ಅದರಲ್ಲಿ ಡೆಸಿಮಲ್, ಬೈನರಿ, ಆಕ್ಟಲ್ ಅಂಡ್ ಹೆಕ್ಸಾಡೆಸಿಮಲ್. ಓಕೆ, ಸೊ ಡೆಸಿಮಲ್ ನಂಬರ್ ಸಿಸ್ಟಮ್, ಬೈನರಿ, ಆಕ್ಟಲ್ ಅಂಡ್ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ಇವಾಗ ಒನ್ ಬೈ ಒನ್ ನಂಬರ್ ಸಿಸ್ಟಮ್ಸ್ ಗಳನ್ನ ನೋಡೋಣ. ಓಕೆ, ಡೆಸಿಮಲ್ ನಂಬರ್ ಸಿಸ್ಟಮ್ ಏನಾಗುತ್ತೆ, ಇಟ್ ಕಂಟೈನ್ಸ್ ಅ 10 digits. ಇಟ್ಸ್ ಗೋಯಿಂಗ್ ಟು ಸಪೋರ್ಟ್ ದ ನಂಬರ್ ಫ್ರಮ್ 0 to 9. ದ ರಾಡಿಕ್ಸ್ ಆಫ್ ಡೆಸಿಮಲ್ ನಂಬರ್ ಇಸ್ 10. ಯಾಕೆ 10 ರಾಡಿಕ್ಸ್ ಯಾಕೆ 10 ಅಂತ ಹೇಳಿದ್ರೆ, ಇಟ್ ಈಸ್ ಗೋಯಿಂಗ್ ಟು ಸಪೋರ್ಟ್ ದ ನಂಬರ್ ಫ್ರಮ್ 0 to 9. ಆ ಟೋಟಲ್ ನಂಬರ್ ಆಫ್ ಡಿಜಿಟ್ ಎಷ್ಟಿದೆ, 10 ಇದೆ. ಹೆನ್ಸ್ ದ ರಾಡಿಕ್ಸ್ ಆಫ್ ದ ಡೆಸಿಮಲ್ ನಂಬರ್ ಸಿಸ್ಟಮ್ ಇಸ್ 10. ಓಕೆ, ಸೊ ರಾಡಿಕ್ಸ್ ಅಂತ ಅಂದ್ರೆ ಏನು ಅಂತ ಹೇಳಿದಾಗ ಟೋಟಲ್ ನಂಬರ್ ಆಫ್ ಡಿಜಿಟ್ಸ್ ಪ್ರೆಸೆಂಟ್ ಇನ್ ಅ ಪರ್ಟಿಕ್ಯುಲರ್ ನಂಬರ್ ಸಿಸ್ಟಮ್ ಇಸ್ ನಾನ್ ಆಸ್ ಅ ರಾಡಿಕ್ಸ್. ಸೊ ಇದು ನಮ್ಮ ಡೆಸಿಮಲ್ ನಂಬರ್ ಏನಾಗುತ್ತೆ, 0 ಇಂದ 9 ತನಕ ಎಲ್ಲ ನಂಬರ್ಸ್ ಸಪೋರ್ಟ್ ಮಾಡುತ್ತೆ. 1 2 3 4 5 6 7 8 9. ಟೋಟಲ್ ನಂಬರ್ ಆಫ್ ಎಷ್ಟಾಯ್ತು ನಿಮಗೆ, 10 ಆಯ್ತು. ಹೆನ್ಸ್ ದ ರಾಡಿಕ್ಸ್ ಆಫ್ ಡೆಸಿಮಲ್ ನಂಬರ್ ಇಸ್ 10.
ಆ್ಯಂಡ್ ಬೈನರಿ ನಮ್ಮ ಕಂಪ್ಯೂಟರ್ಗೆ ಅರ್ಥ ಆಗೋದು ಏನಾಗುತ್ತೆ, ನಮಗೆ ಬೈನರಿನೇ ಅರ್ಥ ಆಗೋದು. ಬೈನರಿ ಅಂತ ಹೇಳಿದಾಗ ಇಟ್ ಕಂಟೈನ್ಸ್ ಓನ್ಲಿ 2 ನಂಬರ್, either 0 and the 1. ಅದನ್ನ ಏನಂತ ಕರಿತೀವಿ, ಬೈನರಿ ಅಂತ ಕರಿತೀವಿ. ಸೊ ರಾಡಿಕ್ಸ್ ಇಸ್ 2. ಯಾಕೆ ರಾಡಿಕ್ಸ್ 2 ಅಂತ ಕರಿತೀವಿ, ಬಿಕಾಸ್ ಇಟ್ ಇಸ್ ಗೋಯಿಂಗ್ ಟು ಸಪೋರ್ಟ್ ಓನ್ಲಿ 2 ವ್ಯಾಲ್ಯೂಸ್. ನಾವು ಇದು 1 is a 0 and 1 more is a 1. ನಂಬರ್ ಆಫ್ ಡಿಜಿಟ್ಸ್ ಎಷ್ಟಾಯ್ತು ನಿಮಗೆ, 2 ಆಯಿತು. ಅದಕ್ಕೆ ಇದು ರಾಡಿಕ್ಸ್ ಏನಾಗುತ್ತೆ ನಮಗೆ 2. ಇದನ್ನ ಇಟ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ದ ಬೈನರಿ ರೆಪ್ರೆಸೆಂಟೇಷನ್. ಓಕೆ, ದೆನ್ ಈಸ್ ಆಕ್ಟಲ್ ಅಂತ ಹೇಳಿದಾಗ ಆಕ್ಟಲ್ ಯೂಶಲಿ ಕನ್ಸಿಸ್ಟ್ ಆಫ್ ಏನು, ಇದು 8 ಡಿಜಿಟ್ಸ್ ನ ಹೊಂದಿರುತ್ತೆ. ನಂಬರ್ ಫ್ರಮ್ 0 to 7. ಓಕೆ, 0 1 2 3 4 5 6 7. ಟೋಟಲ್ ನಂಬರ್ ಆಫ್ ಡಿಜಿಟ್ಸ್ ಏನಾಯ್ತು ನಿಮಗೆ 8 ಆಯ್ತು. ಹೆನ್ಸ್ ಏನು hence the radix is 8 for the octal number system. Example ಅಂತ ಹೇಳಿದಾಗ number should comes between only 0 to 7. ನೀವು more than 7 ಬಂತು ಅಂತ ಹೇಳಿದಾಗ ಡೆಸಿಮಲ್ ಅಂತ ಕನ್ಸಿಡರ್ ಮಾಡ್ತೀವಿ ನಾವು, ಆಕ್ಟಲ್ ಅಂತ ಕನ್ಸಿಡರ್ ಮಾಡಲ್ಲ. ಅರ್ಲಿಯರ್ ಕಂಪ್ಯೂಟರ್ಸ್ ಏನ್ ಮಾಡ್ತಿತ್ತು, ಆಕ್ಟಲ್ ನಂಬರ್ ಸಿಸ್ಟಮ್ ನ ಯೂಸ್ ಮಾಡ್ತಿತ್ತು ಟು ರೆಪ್ರೆಸೆಂಟ್ ಡೇಟಾ. ಬಟ್ ನೌ ಆಲ್ ದ ಕಂಪ್ಯೂಟರ್ಸ್ ಆರ್ ಗೋಯಿಂಗ್ ಟು ಡೀಲ್ ವಿತ್ ದ ಹೆಕ್ಸಾಡೆಸಿಮಲ್ ಟು ರೆಪ್ರೆಸೆಂಟ್ ದ ಡೇಟಾ. ಇವಾಗ ಮೆಮೊರಿ ಅಡ್ರೆಸ್ ಇರ್ಬೋದು, ಮೆಮೊರಿ ಅಡ್ರೆಸ್ ಏನಾದ್ರೆ ಹೆಕ್ಸಾಡೆಸಿಮಲ್ ಫಾರ್ಮೆಟ್ ಅಲ್ಲಿ ಇರುತ್ತೆ. ಇವಾಗ ನೀವು ರೆಡ್ ಕಲರ್ಸ್ ಗಳನ್ನ ಚೂಸ್ ಮಾಡ್ತೀರಾ. ಯೂಶಲಿ ಕಲರ್ಸ್ ಗಳನ್ನ ನಾವು ರೆಪ್ರೆಸೆಂಟ್ ಮಾಡಕ್ಕೆ ಏನ್ ಯೂಸ್ ಮಾಡ್ತೀವಿ, ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ನ ಯೂಸ್ ಮಾಡ್ಕೊಂಡು ಆ ಒಂದು ಮೆಥಡ್ ಮುಖಾಂತರ ಏನಾಗುತ್ತೆ, ಆ ಪರ್ಟಿಕ್ಯುಲರ್ ಕಲರ್ ಏನಾಗುತ್ತೆ ನಿಮಗೆ ಮೆಮೊರಿ ಒಳಗೆ ಸ್ಟೋರ್ ಆಗುತ್ತೆ. And next is hexadecimal number system ಅಂತ ಹೇಳಿದಾಗ it is going to support the number from 0 to ಏನಾಗುತ್ತೆ 0 to 15. So it is total number of numbers ಏನಾಗುತ್ತೆ ನಿಮಗೆ 16 ಆಗುತ್ತೆ. hence the radix of this number is 16. ಇಲ್ಲಿ ನೋಡ್ಕೊಳ್ಳಿ, ಇದನ್ನ 0 1 2 3 4 5 6 7 8 10 ಇಂದ ಯಾವ ಆಲ್ಫಾಬೆಟಿಕ್ ರೆಪ್ರೆಸೆಂಟ್ ಮಾಡ್ತಾ ಬರ್ತಾರೆ. ಈಗ ಇಲ್ಲಿ 10 ಅಂತ ಹೇಳಿದ್ರೆ A, 11 ಅಂತ ಹೇಳಿದ್ರೆ B, 12 ಅಂತ ಹೇಳಿದ್ರೆ ಸಿ, 13 ಅಂತ ಹೇಳಿದ್ರೆ ಡಿ, ಇ ಅಂತ ಹೇಳಿದ್ರೆ 14, ಓಕೆ, ಆ್ಯಂಡ್ ಎಫ್ ಅಂತ ಹೇಳಿದ್ರೆ 15. ಓಕೆ, ಸೊ ಈಗ ನಂಬರ್ ಇಂದ ಯಾವಾಗ ಮತ್ತೆ 10 ಇಂದ ಸ್ಟಾರ್ಟ್ ಆಗುತ್ತೋ ಅದನ್ನ ಆಲ್ಫಾಬೆಟ್ ಲೈಕ್ ಒಂದು ಕ್ಯಾರೆಕ್ಟರ್ಸ್ ನ ಯೂಸ್ ಮಾಡ್ಕೊಂಡು ಏನಾಗುತ್ತೆ ನಾವು ಹೆಕ್ಸಾಡೆಸಿಮಲ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ.